ಮೂಲದ ಇಬ್ಬರು ಪ್ರಾಣವನ್ನು ಕಳೆದುಕೊಂಡ್ರು. ಅನೇಕರು ಕರ್ನಾಟಕದಿಂದ ಹೋದವರು ಕೂಡ, ಅಮೃತ ಸ್ನಾನಕ್ಕಾಗಿ ಹೋದವರು ಕೂಡ ಗಾಯಾಳುಗಳಾಗಿದ್ದಾರೆ. ರಾಜ್ಯ ಸರ್ಕಾರ ಕೂಡ ಈಗ ಆಲ್ರೆಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿಕೆಯನ್ನು ನೀಡಿದ್ದಾರೆ. ಯಾರೆಲ್ಲ ಕರ್ನಾಟಕದಿಂದ ಹೋಗಿದ್ದಾರೆ ಪ್ರಯಾಗ್ರಾಜ್ಗೆ ಅವರನ್ನ ವಾಪಸ್ ಕರ್ನಾಟಕಕ್ಕೆ ಕದ್ಕೊಂಡು ಬರುವ ಪ್ರಯತ್ನವನ್ನು ಮಾಡಲಾಗುತ್ತೆ. ನಮ್ಮ ಸರ್ಕಾರ ಹಾಗೆ ಜನಪ್ರತಿನಿಧಿಗಳು ಕೂಡ ಪ್ರಯಾಗ್ರಾಜ್ನ ಆಡಳಿತಾಧಿಕಾರಿಗಳ ಜೊತೆಯಲ್ಲಿ ಸಂಪರ್ಕದಲ್ಲಿ ಇರೋದಾಗಿ ಹೇಳಿದ್ದಾರೆ. ಮತ್ತೊಂದು ಕಡೆ ಈ ಕಾಲ್ ತುಳಿತ ಆಗಿ ಕೆಲವೇ ಗಂಟೆಗಳಲ್ಲಿ 2 ಗಂಟೆಗಳ ಅವಧಿಯಲ್ಲಿ ಪರಿಸ್ಥಿತಿಯನ್ನು ಸಹಜ ಸ್ಥಿತಿಗೆ ಕರೆತರುವ ಪ್ರಯತ್ನ ಕೂಡ ಮಾಡಲಾಗಿದೆ. ಅದು ಯಶಸ್ವಿ ಕೂಡ ಆಗಿದೆ. ಇನ್ನು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, 13 ಅಖಾಡಗಳ ಸಾಧು ಸಂತರು ಇನ್ನು ಪುಣ್ಯ ಸ್ನಾನ ಇವತ್ತು ಮಾಡದೇ ಇರುವ ನಿರ್ಧಾರವನ್ನು ಕೈಗೊಂಡಿದ್ರು. ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಅವ್ರಿಗೆ ಯಾರಿಗೂ ಈ ಸಾಧು ಸಂತರ ಸ್ನಾನದಿಂದಾಗಿ ತೊಂದರೆ ಆಗಬಾರ್ದು. ಮೊದಲು ಹೊರಗಡೆಯಿಂದ ಬಂದಿರುವ ಬೇರೆ ಬೇರೆ ರಾಜ್ಯದಿಂದ ಬಂದಿರುವ ಭಕ್ತರು ಎಲ್ಲರೂ ಕೂಡ ಪುಣ್ಯ ಸ್ನಾನವನ್ನು ಮಾಡುವಂತಾಗಲಿ, ಅಲ್ಲಿವರೆಗೂ ಸಾಧು ಸಂತರು ಈ ಸ್ನಾನವನ್ನು ಮಾಡೋದಿಲ್ಲ ಅನ್ನೋ ನಿರ್ಧಾರ ಕೈಗೊಂಡಿದ್ರು. ಇದೀಗ ಪರಿಸ್ಥಿತಿ ಯಥಾವತ್ತಾಗಿ ಸಹಜ ಸ್ಥಿತಿಗೆ ಬಂದಿರುವ ಹಿನ್ನೆಲೆಯಲ್ಲಿ 13 ಅಖಾಡದ ಸ್ವಾಮೀಜಿಗಳು ಕೂಡ ಪುಣ್ಯ ಸ್ನಾನವನ್ನು ಮಾಡಿದ್ದಾರೆ. ಆ ದೃಶ್ಯವನ್ನು ಕೂಡ ನೀವು ಸ್ಕ್ರೀನ್ನ ಮೇಲೆ ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಕರ್ನಾಟಕದ, ಅದರಲ್ಲೂ ಬೆಳಗಾವಿಯಿಂದ ಹೋದ ಇಬ್ಬರು ತಾಯಿ ಹಾಗೆ ಮಗಳು ಕೂಡ ಈ ಒಂದು ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ. ಹಾಗೆ ಉಳಿದ ಗಾಯಾಳುಗಳಿಗೆ ಚಿಕಿತ್ಸೆ ಮುಂದುವರೆದಿದೆ. ಇನ್ನು ಮಹಾಕುಂಭ ಮೇಳದಲ್ಲಿ ಕಾಲ್ತುಳಿತಕ್ಕೆ ಸಂಬಂಧಪಟ್ಟಂತೆ ಚಿಂತಕ ಚಕ್ರವರ್ತಿ ಸೂಲಿಬೆಲೆ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಗಮನಿಸಿ. ನಾನು ಪ್ರತ್ಯಕ್ಷ ಇಲ್ಲೇ ಇರೋದ್ರಿಂದ ಜನರ ಉತ್ಸಾಹದ ದೃಷ್ಟಿಯಿಂದ ನಂಗೆ ತುಂಬಾ ನೋಡ್ಲಿಕ್ಕೆ ಗೊತ್ತಾಗ್ತಿದೆ. ಈ ತರದ ಯಾವುದೇ ಘಟನೆಗಳು ಇಲ್ಲಿ ಅವರ ನಡುವೆ ಚರ್ಚೆಯಲ್ಲಿ ಇಲ್ಲ. ನಾನು ಸಂಗಮದಿಂದ ಅಥವಾ ಆ ಜಾಗದಿಂದ, ಅಂದ್ರೆ ಈ ಸುದ್ದಿ ಬಂದಾಗ ನಾನು ಜೂನಾ ಅಖಾಡದ ಜೊತೆಗೆ ಇದ್ದೆ. ಆ ಶಾಹಿ ಯಾತ್ರೆ ಏನ್ ಹೋಗುತ್ತೆ ಅದರ ಜೊತೆಗೆ ಇದ್ದವನ್ ನಾನು. ಆ ಕ್ಷಣದಲ್ಲಿ ಸುದ್ದಿ ಬಂತು. ಆ ಕ್ಷಣದಲ್ಲಿ ಒಂದಷ್ಟು ಜನಕ್ಕೆ ಅಲ್ಲಿ ಗೊತ್ತಾಗಿ ಇದರ ಕುರಿತಂತೆ ಸಂಚಲನ ಆಯ್ತು. ಬಿಟ್ರೆ ಈಗ ಆನ್ ಗ್ರೌಂಡ್ ಯಾರೂ ಇದರ ಚರ್ಚೆ ಮಾಡ್ತಿಲ್ಲ. ಮತ್ತೆ ಎಲ್ಲರೂ ಸಂಗಮಕ್ಕೆ ಹೋಗಿ ಎಂದಿನಂತೆ ಸ್ನಾನ ಮಾಡ್ತಾ ಇದ್ದಾರೆ. ಸ್ವಲ್ಪ ಹೆಚ್ಚು ಒತ್ತಡ ಇದೆ, ಪೊಲೀಸರು ಅದನ್ನ ಮ್ಯಾನೇಜ್ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಉತ್ಸಾಹದಲ್ಲಿ ಏನು ಕೊರತೆ ಇಲ್ಲ ಅನ್ನೋದು ಮಾತ್ರ ಇಲ್ಲಿ ಕಂಡು ಬರ್ತಿದೆ. ಜಯಪ್ರಕಾಶ್, ಅಯೋಧ್ಯೆಗೆ ಹೋದಾಗ ಅಯೋಧ್ಯೆಯಲ್ಲಿ ಒಂದೆರಡು ರೋಡು, ಒಂದು ಸಣ್ಣ ಊರು ಅದು. ಬಟ್ ಅದನ್ನ ಕಂಪೇರ್ ಮಾಡಿ ಹೇಳಿದಾಗ ಎಷ್ಟು ಅಂತ ಅದನ್ನ ಒಂದು ಅಗಾಧತೆ ಒಂದು ಹೇಳ್ಬೋದು ನಮಗೆ ಅಂತ. ಒಂದು 10 ಪಟ್ಟು ಅಯೋಧ್ಯೆ ಹಾಕ್ಬೇಕು ಹಾಗೆ ಹೇಳ್ಬೋದು ನಾನು. ಅಯೋಧ್ಯೆ 10 ಅಯೋಧ್ಯೆ ಹಾಕಿದ್ರೆ ಒಂದು ಪ್ರಯಾಗದ ಒಂದು ಭಾಗ ಕಂಪ್ಲೀಟ್ ಆಗ್ಬೋದು ಅಷ್ಟೇ. ಓಡಾಡಿ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹೇಗೆ ಅಂತಂದ್ರೆ ನೀವು ಒಂದು ಅಖಾಡದಿಂದ ಮತ್ತೊಂದು ಅಖಾಡವನ್ನು ನೋಡ್ತಾ, ಅಖಾಡಗಳಲ್ಲಿರುವ ಕೆಲವು ಪ್ರಮುಖ ಸಾಧುಗಳ ಪೆಂಡಾಲುಗಳನ್ನು ನೋಡ್ತಾ ನೀವು ಬರ್ತೀರಾ ಅಂತ ಆದ್ರೆ ಇದು ನಿಮ್ಮ ತಾರುಣ್ಯಕ್ಕೆ, ನಿಮ್ಮ ಸಾಮರ್ಥ್ಯಕ್ಕೆ ಒಂದು ಸವಾಲು. ನೀವು ನಡೆಯಬಲ್ರ ಅಂತ. ಹೊರಗೆ ಹೋಗ್ಲಿಕ್ಕೆ ಜಾಗ, ಯಾರು 5 ಇಂದ ಒಳಗ್ ಬಂದಿರ್ತಾರೆ ಅಥವಾ ಅಲ್ಲಿ ಸುತ್ತಾಡ್ತಾ ಇರ್ತಾರೋ ಅವ್ರು ವಾಪಸ್ ಬರ್ಬೇಕು ಅಂದ್ರೆ 18 ಬ್ರಿಡ್ಜ್ ಇಂದ ವಾಪಸ್ ಬರ್ಬೇಕು. ಹೆಚ್ಚು ಕಡಿಮೆ 20 ಕಿಲೋಮೀಟರ್ ಸುತ್ತಾಡ್ಕೊಂಡು ನೀವು ಮೊದಲು ಹೊರಟ ಜಾಗಕ್ಕೆ ಬರಬೇಕು ಅಂದ್ರೆ ಅಷ್ಟು ದೂರ ಇದೆ ಅಂತ, ಅಷ್ಟು ವಿಸ್ತಾರವಾಗಿ ಹಬ್ಬಿಕೊಂಡಿದೆ. ಮತ್ತು ಎಲ್ಲಾ ದೊಡ್ಡ ದೊಡ್ಡ ಸಾಧುಗಳ ಪೆಂಡಾಲುಗಳು ಇವೆಲ್ಲವನ್ನು ನೋಡುವಾಗ ಇದು ಅಯೋಧ್ಯೆ ವೈಭವವನ್ನು ನಾವ್ ಏನ್ ವೈಭವ ಅನ್ಕೊಂಡಿದ್ವೋ ಅದರ 100 ಪಟ್ಟು 1000 ಪಟ್ಟು ವೈಭವ ಮತ್ತು ಜನರ ಉತ್ಸಾಹ ಆ ತರ ಕಂಡು ಬರುತ್ತೆ. ಅಷ್ಟು ಅದ್ಭುತವಾಗಿ ನೀವು ಒಂದು ಹೇಳ್ತಾ ಇದ್ರಿ ಕುಂಭದಲ್ಲಿ ಏನ್ ನೋಡ್ಬೇಕು. ನನಗಿರುವಂತದ್ದು ಒಂದು ನೋಡಿ, ನಮ್ಮಲ್ಲಿ ಎಂತೆಂಥ ಪರಂಪರೆ, ಅಖಾಡ, ಮತ್ತೊಂದು ವೈಷ್ಣವ, ಶೈವ, ಶಾಕ್ತ್ಯ. ಆದರೆ ಬಾಕಿ ಸಂದರ್ಭದಲ್ಲಿ ತಮ್ಮದೇ ಅಂದರೆ ವೈಷ್ಣವರು ವೈಷ್ಣವ ದೇವಸ್ಥಾನಕ್ಕೆ ಹೋಗೋದು, ಶೈವರು ಶೈವ ಬಟ್ ಕುಂಭಸ್ಥಾನದಲ್ಲಿ ಎಲ್ಲ ಇಡೀ ಭಾರತ ಒಂದಾಗೋದಿದೆಯಲ್ಲ, ಏನು ಪರಂಪರೆ ಇದೆ, ಅಖಾಡಗಳಿದೆ, ಮತ್ತೊಂದಿದೆ, ನಂಬಿಕೆ ಇಲ್ಲದವನು ಇಲ್ಲದೇ ಇದ್ದವನು ಎಲ್ಲರೂ ಬಂದು ಸೇರುವಂಥದ್ದು ಒಂದು. ನನ್ನ ಮೂಲ ಪ್ರಶ್ನೆ, ಈಗ ಒಬ್ಬನಿಗೆ ಭಾರತದ ಈ ಪರಂಪರೆಯನ್ನು ಅರಿತುಕೊಳ್ಬೇಕು, ಕುಂಭಸ್ನಾನನೂ ಮಾಡಬೇಕು, ಆಮೇಲೆ ಅಲ್ಲೆಲ್ಲವೂ ಕೂಡ ಆ ಬೇರೆ ಬೇರೆ ಅಖಾಡಗಳಿಂದ ಬಂದಿರ್ತಾರಲ್ಲ, ನಾಗಾ ಸಾಧುಗಳು, ಅಘೋರಿಗಳು, ಇವೆಲ್ಲವನ್ನು ತಿಳ್ಕೋಬೇಕು ಅಂತಂದರೆ ಅವ ಬಂದು ಎಷ್ಟು ದಿನ ಬೇಕಾಗ್ಬೋದು, ಆಮೇಲೆ ಎಷ್ಟು ಸಾಮರ್ಥ್ಯ ಬೇಕಾಗ್ಬೋದು, ಎಷ್ಟು ಕಿಲೋಮೀಟರ್ ನಡೆದಾಡಬೇಕಾದೀತು, ಎಷ್ಟು ದುಡ್ಡು ಬೇಕಾದೀತು? ಒಂದು ದುಡ್ಡಿನ ವಿಚಾರದಲ್ಲಿ ನಿಮ್ಗೆ ಇಲ್ಲಿ ಏನೂ ಖರ್ಚಿಲ್ಲ, ಝೀರೋ ಅಂತ ಹೇಳ್ಬೋದು ನಾನು. ಝೀರೋ ಅಂದ್ರೆ ನೀವು ಇಲ್ಲಿಗೆ ಬರೋದಷ್ಟೇ ನಿಮ್ ಖರ್ಚು. ನೀವು ಬಂದ ನಂತರ ನೀವು ಇಲ್ಲಿ ಉಳ್ಕೊಳಕ್ ಖರ್ಚು ಮಾಡ್ಬೇಕು ಅಂತಿಲ್ಲ, ಊಟ ತಿಂಡಿ ಖರ್ಚು ಮಾಡ್ಬೇಕು ಅಂತಿಲ್ಲ. ಇಲ್ಲಿ ನಿಮ್ಗೆ ನಿತ್ಯದ ಯಾವ ಕ್ರಿಯೆಗಳಿಗೂ ಖರ್ಚು ಮಾಡ್ಬೇಕಾದ ಪ್ರಸಂಗ ಇಲ್ಲ. ನಿಮ್ಗೆ ರೆಗ್ಯುಲರ್ ಲಂಗರ್ಗಳು ನಡೀತಿರುತ್ತೆ. ನಾವು ಅಯೋಧ್ಯೆಯಲ್ಲೂ ನೋಡ್ತೀವಿ. ನೀವು ಲಂಗರ್ಗಳು ಅಂತಂದ್ರೆ ಅನ್ನದಾನ, ಇದು ದಾಸೋಹ, ದಾಸೋಹ. ಆದ್ರೆ ನಾನು ಅಯೋಧ್ಯೆಯಲ್ಲಿ ನೀವೇನ್ ನೋಡಿದ್ರಲ್ಲ, ಮತ್ತೆ ಅದನ್ನ ನೀವು 100 ಪಟ್ಟು ಅಂತ ಹೇಳ್ಬೋದು. ಮೂಲದ ಇಬ್ಬರು ಪ್ರಾಣವನ್ನ ಕಳೆದುಕೊಂಡ್ರು. ಅನೇಕರು ಕರ್ನಾಟಕದಿಂದ ಹೋದವರು ಕೂಡ, ಅಮೃತ ಸ್ನಾನಕ್ಕಾಗಿ ಹೋದವರು ಕೂಡ ಗಾಯಾಳುಗಳಾಗಿದ್ದಾರೆ. ರಾಜ್ಯ ಸರ್ಕಾರ ಕೂಡ
ಈಗ ಆಲ್ರೆಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿಕೆಯನ್ನು ನೀಡಿದ್ದಾರೆ. ಯಾರೆಲ್ಲ ಕರ್ನಾಟಕದಿಂದ ಹೋಗಿದ್ದಾರೆ ಪ್ರಯಾಗ್ರಾಜ್ಗೆ ಅವರನ್ನ ವಾಪಸ್ ಕರ್ನಾಟಕಕ್ಕೆ ಕದ್ಕೊಂಡು ಬರುವ ಪ್ರಯತ್ನವನ್ನು ಮಾಡಲಾಗುತ್ತೆ. ನಮ್ಮ ಸರ್ಕಾರ ಹಾಗೆ ಜನಪ್ರತಿನಿಧಿಗಳು ಕೂಡ ಪ್ರಯಾಗ್ರಾಜ್ನ ಆಡಳಿತಾಧಿಕಾರಿಗಳ ಜೊತೆಯಲ್ಲಿ ಸಂಪರ್ಕದಲ್ಲಿ ಇರೋದಾಗಿ ಹೇಳಿದ್ದಾರೆ. ಮತ್ತೊಂದು ಕಡೆ ಈ ಕಾಲ್ ತುಳಿತ ಆಗಿ ಕೆಲವೇ ಗಂಟೆಗಳಲ್ಲಿ 2 ಗಂಟೆಗಳ ಅವಧಿಯಲ್ಲಿ ಪರಿಸ್ಥಿತಿಯನ್ನು ಸಹಜ ಸ್ಥಿತಿಗೆ ಕರೆತರುವ ಪ್ರಯತ್ನ ಕೂಡ ಮಾಡಲಾಗಿದೆ. ಅದು ಯಶಸ್ವಿ ಕೂಡ ಆಗಿದೆ. ಇನ್ನು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ 13 ಅಖಾಡಗಳ ಸಾಧು ಸಂತರು ಇನ್ನು ಪುಣ್ಯ ಸ್ನಾನ ಇವತ್ತು ಮಾಡದೇ ಇರುವ ನಿರ್ಧಾರವನ್ನು ಕೈಗೊಂಡಿದ್ರು. ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಅವ್ರಿಗೆ ಯಾರಿಗೂ ಈ ಸಾಧು ಸಂತರ ಸ್ನಾನದಿಂದಾಗಿ ತೊಂದರೆ ಆಗಬಾರ್ದು. ಮೊದಲು ಹೊರಗಡೆಯಿಂದ ಬಂದಿರುವ ಬೇರೆ ಬೇರೆ ರಾಜ್ಯದಿಂದ ಬಂದಿರುವ ಭಕ್ತರು ಎಲ್ಲರೂ ಕೂಡ ಪುಣ್ಯ ಸ್ನಾನವನ್ನು ಮಾಡುವಂತಾಗಲಿ, ಅಲ್ಲಿವರೆಗೂ ಸಾಧು ಸಂತರು ಈ ಸ್ನಾನವನ್ನು ಮಾಡೋದಿಲ್ಲ ಅನ್ನೋ ನಿರ್ಧಾರ ಕೈಗೊಂಡಿದ್ರು. ಇದೀಗ ಪರಿಸ್ಥಿತಿ ಯಥಾವತ್ತಾಗಿ ಸಹಜ ಸ್ಥಿತಿಗೆ ಬಂದಿರುವ ಹಿನ್ನೆಲೆಯಲ್ಲಿ 13 ಅಖಾಡದ ಸ್ವಾಮೀಜಿಗಳು ಕೂಡ ಪುಣ್ಯ ಸ್ನಾನವನ್ನು ಮಾಡಿದ್ದಾರೆ. ಆ ದೃಶ್ಯವನ್ನು ಕೂಡ ನೀವು ಸ್ಕ್ರೀನ್ನ ಮೇಲೆ ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಕರ್ನಾಟಕದ ಅದರಲ್ಲೂ ಬೆಳಗಾವಿಯಿಂದ ಹೋದ 2 ತಾಯಿ ಹಾಗೆ ಮಗಳು ಕೂಡ ಈ ಒಂದು ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ. ಹಾಗೆ ಉಳಿದ ಗಾಯಾಳುಗಳಿಗೆ ಚಿಕಿತ್ಸೆ ಮುಂದುವರೆದಿದೆ. ಇನ್ನು ಮಹಾಕುಂಭ ಮೇಳದಲ್ಲಿ ಕಾಲ್ತುಳಿತಕ್ಕೆ ಸಂಬಂಧಪಟ್ಟಂತೆ ಚಿಂತಕ ಚಕ್ರವರ್ತಿ ಸೂಲಿಬೆಲೆ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಗಮನಿಸಿ. ನಾನು ಪ್ರತ್ಯಕ್ಷ ಇಲ್ಲೇ ಇರೋದ್ರಿಂದ ಜನರ ಉತ್ಸಾಹದ ದೃಷ್ಟಿಯಿಂದ ನಂಗೆ ತುಂಬಾ ನೋಡ್ಲಿಕ್ಕೆ ಗೊತ್ತಾಗ್ತಿದೆ. ಈ ತರದ ಯಾವುದೇ ಘಟನೆಗಳು ಇಲ್ಲಿ ಅವರ ನಡುವೆ ಚರ್ಚೆಯಲ್ಲಿ ಇಲ್ಲ. ನಾನು ಸಂಗಮದಿಂದ ಅಥವಾ ಆ ಜಾಗದಿಂದ ಅಂದ್ರೆ ಈ ಸುದ್ದಿ ಬಂದಾಗ ನಾನು ಜೂನಾ ಅಖಾಡದ ಜೊತೆಗೆ ಇದ್ದೆ. ಆ ಶಾಹಿ ಯಾತ್ರೆ ಏನ್ ಹೋಗುತ್ತೆ ಅದರ ಜೊತೆಗೆ ಇದ್ದವನ್ ನಾನು. ಆ ಕ್ಷಣದಲ್ಲಿ ಸುದ್ದಿ ಬಂತು. ಆ ಕ್ಷಣದಲ್ಲಿ ಒಂದಷ್ಟು ಜನಕ್ಕೆ ಅಲ್ಲಿ ಗೊತ್ತಾಗಿ ಇದರ ಕುರಿತಂತೆ ಸಂಚಲನ ಆಯ್ತು. ಬಿಟ್ರೆ ಈಗ ಆನ್ ಗ್ರೌಂಡ್ ಯಾರೂ ಇದರ ಚರ್ಚೆ ಮಾಡ್ತಿಲ್ಲ. ಮತ್ತೆ ಎಲ್ಲರೂ ಸಂಗಮಕ್ಕೆ ಹೋಗಿ ಎಂದಿನಂತೆ ಸ್ನಾನ ಮಾಡ್ತಾ ಇದ್ದಾರೆ. ಸ್ವಲ್ಪ ಹೆಚ್ಚು ಒತ್ತಡ ಇದೆ, ಪೊಲೀಸರು ಅದನ್ನ ಮ್ಯಾನೇಜ್ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಉತ್ಸಾಹದಲ್ಲಿ ಏನು ಕೊರತೆ ಇಲ್ಲ ಅನ್ನೋದು ಮಾತ್ರ ಇಲ್ಲಿ ಕಂಡು ಬರ್ತಿದೆ. ಜಯಪ್ರಕಾಶ್, ಅಯೋಧ್ಯೆಗೆ ಹೋದಾಗ ಅಯೋಧ್ಯೆಯಲ್ಲಿ ಒಂದೆರಡು ರೋಡು, ಒಂದು ಸಣ್ಣ ಊರು ಅದು. ಬಟ್ ಅದನ್ನ ಕಂಪೇರ್ ಮಾಡಿ ಹೇಳಿದಾಗ ಎಷ್ಟು ಅಂತ ಅದನ್ನ ಒಂದು ಅಗಾಧತೆ ಒಂದು ಹೇಳ್ಬೋದು ನಮಗೆ ಅಂತ. ಒಂದು 10 ಪಟ್ಟು ಅಯೋಧ್ಯೆ ಹಾಕ್ಬೇಕು ಹಾಗೆ ಹೇಳ್ಬೋದು ನಾನು. ಅಯೋಧ್ಯೆ ಹಾಕಿದ್ರೆ ಒಂದು ಪ್ರಯಾಗದ ಒಂದು ಭಾಗ ಕಂಪ್ಲೀಟ್ ಆಗ್ಬೋದು ಅಷ್ಟೇ. ಓಡಾಡಿ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹೇಗೆ ಅಂತಂದ್ರೆ ನೀವು ಒಂದು ಅಖಾಡದಿಂದ ಮತ್ತೊಂದು ಅಖಾಡವನ್ನು ನೋಡ್ತಾ, ಅಖಾಡಗಳಲ್ಲಿರುವ ಕೆಲವು ಪ್ರಮುಖ ಸಾಧುಗಳ ಪೆಂಡಾಲುಗಳನ್ನು ನೋಡ್ತಾ ನೀವು ಬರ್ತೀರಾ ಅಂತ ಆದ್ರೆ ಇದು ನಿಮ್ಮ ತಾರುಣ್ಯಕ್ಕೆ, ನಿಮ್ಮ ಸಾಮರ್ಥ್ಯಕ್ಕೆ ಒಂದು ಸವಾಲು. ನೀವು ನಡೆಯಬಲ್ರ ಅಂತ. ನೀವು ಹೊರಗೆ ಹೋಗ್ಲಿಕ್ಕೆ ಜಾಗ, ಯಾರು 5 ಇಂದ ಒಳಗ್ ಬಂದಿರ್ತಾರೆ ಅಥವಾ ಅಲ್ಲಿ ಸುತ್ತಾಡ್ತಾ ಇರ್ತಾರೋ ಅವ್ರು ವಾಪಸ್ ಬರ್ಬೇಕು ಅಂದ್ರೆ 18 ಬ್ರಿಡ್ಜ್ ಇಂದ ವಾಪಸ್ ಬರ್ಬೇಕು. ಹೆಚ್ಚು ಕಡಿಮೆ 20 ಕಿಲೋಮೀಟರ್ ಸುತ್ತಾಡ್ಕೊಂಡು ನೀವು ಮೊದಲು ಹೊರಟ ಜಾಗಕ್ಕೆ ಬರಬೇಕು ಅಂದ್ರೆ ಅಷ್ಟು ದೂರ ಇದೆ ಅಂತ, ಅಷ್ಟು ವಿಸ್ತಾರವಾಗಿ ಹಬ್ಬಿಕೊಂಡಿದೆ. ಮತ್ತು ಎಲ್ಲಾ ದೊಡ್ಡ ದೊಡ್ಡ ಸಾಧುಗಳ ಪೆಂಡಾಲುಗಳು ಇವೆಲ್ಲವನ್ನು ನೋಡುವಾಗ ಇದು ಅಯೋಧ್ಯೆಯ ವೈಭವವನ್ನು ನಾವು ಏನ್ ವೈಭವ ಅನ್ಕೊಂಡಿದ್ವೋ ಅದರ 100 ಪಟ್ಟು 1000 ಪಟ್ಟು ವೈಭವ ಮತ್ತು ಜನರ ಉತ್ಸಾಹ ಆ ತರ ಕಂಡು ಬರುತ್ತೆ. ಅಷ್ಟು ಅದ್ಭುತವಾಗಿ ನೀವು ಒಂದು ಹೇಳ್ತಾ ಇದ್ರಿ ಕುಂಭದಲ್ಲಿ ಏನ್ ನೋಡ್ಬೇಕು. ನನಗಿರುವಂತದ್ದು ಒಂದು ನೋಡಿ, ನಮ್ಮಲ್ಲಿ ಎಂತೆಂಥ ಪರಂಪರೆ, ಅಖಾಡ, ಮತ್ತೊಂದು ವೈಷ್ಣವ, ಶೈವ, ಶಾಕ್ತ್ಯ, ಆದರೆ ಬಾಕಿ ಸಂದರ್ಭದಲ್ಲಿ ತಮ್ಮದೇ ಅಂದರೆ ವೈಷ್ಣವ ದೇವಸ್ಥಾನಕ್ಕೆ ಹೋಗೋದು, ಶೈವ ಬಟ್ ಕುಂಭಸ್ಥಾನದಲ್ಲಿ ಎಲ್ಲ ಇಡೀ ಭಾರತ ಒಂದಾಗೋದಿದೆಯಲ್ಲ, ಏನು ಪರಂಪರೆ ಇದೆ, ಅಖಾಡಗಳಿದೆ, ಮತ್ತೊಂದಿದೆ, ನಂಬಿಕೆ ಇಲ್ಲದೇ ಇದ್ದವನು ಎಲ್ಲರೂ ಬಂದು ಸೇರುವಂಥದ್ದು ಒಂದು. ನನ್ನ ಮೂಲ ಪ್ರಶ್ನೆ, ಈಗ ಒಬ್ಬನಿಗೆ ಭಾರತದ ಈ ಪರಂಪರೆಯನ್ನು ಅರಿತುಕೊಳ್ಬೇಕು, ಕುಂಭಸ್ನಾನನೂ ಮಾಡಬೇಕು, ಆಮೇಲೆ ಅಲ್ಲೆಲ್ಲವೂ ಕೂಡ ಆ ಬೇರೆ ಬೇರೆ ಅಖಾಡಗಳಿಂದ ಬಂದಿರ್ತಾರಲ್ಲ, ನಾಗಾ ಸಾಧುಗಳು, ಅಘೋರಿಗಳು, ಇವೆಲ್ಲವನ್ನು ತಿಳ್ಕೋಬೇಕು ಅಂತಂದರೆ ಅವ ಬಂದು ಎಷ್ಟು ದಿನ ಬೇಕಾಗ್ಬೋದು, ಆಮೇಲೆ ಎಷ್ಟು ಸಾಮರ್ಥ್ಯ ಬೇಕಾಗ್ಬೋದು, ಎಷ್ಟು ಕಿಲೋಮೀಟರ್ ನಡೆದಾಡಬೇಕಾದೀತು, ಎಷ್ಟು ದುಡ್ಡು ಬೇಕಾದೀತು? ಒಂದು ದುಡ್ಡಿನ ವಿಚಾರದಲ್ಲಿ ನಿಮ್ಗೆ ಇಲ್ಲಿ ಏನೂ ಖರ್ಚಿಲ್ಲ, ಝೀರೋ ಅಂತ ಹೇಳ್ಬೋದು ನಾನು. ಝೀರೋ ಅಂದ್ರೆ ನೀವು ಇಲ್ಲಿಗೆ ಬರೋದಷ್ಟೇ ನಿಮ್ ಖರ್ಚು. ನೀವು ಬಂದ ನಂತರ ನೀವು ಇಲ್ಲಿ ಉಳ್ಕೊಳಕ್ ಖರ್ಚು ಮಾಡ್ಬೇಕು ಅಂತಿಲ್ಲ, ಊಟ ತಿಂಡಿ ಖರ್ಚು ಮಾಡ್ಬೇಕು ಅಂತಿಲ್ಲ. ಇಲ್ಲಿ ನಿಮ್ಗೆ ನಿತ್ಯದ ಯಾವ ಕ್ರಿಯೆಗಳಿಗೂ ಖರ್ಚು ಮಾಡ್ಬೇಕಾದ ಪ್ರಸಂಗ ಇಲ್ಲ. ನಿಮ್ಗೆ ರೆಗ್ಯುಲರ್ ಲಂಗರ್ಗಳು ನಡೀತಿರುತ್ತೆ. ನಾವು ಅಯೋಧ್ಯೆಯಲ್ಲೂ ನೋಡ್ತೀವಿ. ನೀವು ಲಂಗರ್ಗಳು ಅಂತಂದ್ರೆ ಅನ್ನದಾನ, ಇದು ದಾಸೋಹ, ದಾಸೋಹ. ಆದ್ರೆ ನಾನು ಅಯೋಧ್ಯೆಯಲ್ಲಿ ನೀವೇನ್ ನೋಡಿದ್ರಲ್ಲ, ಮತ್ತೆ ಅದನ್ನ ನೀವು 100 ಪಟ್ಟು ಅಂತ ಹೇಳ್ಬೋದು.